ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಸುಮಾರು 54 ಲಕ್ಷ ಸಣ್ಣ ಪುಟ್ಟ ರೈತರಿದ್ರಿ. ಅಂದಾಜು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ PM ಕಿಸಾನ್ ಯೋಜನೆಯಲ್ಲಿಯೂ ಕೂಡ 54 ಲಕ್ಷ ನಮ್ಮ ರಾಜ್ಯದ ಫಲಾನುಭವಿಗಳು ಪ್ರತಿ 4 ತಿಂಗಳಿಗೊಮ್ಮೆ 2,000 ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ PM ಕಿಸಾನ್ ಯೋಜನೆಯ ಬಗ್ಗೆ ಯಾಕೆ ನಾನು ವಿಸ್ತಾರ ಮಾಡ್ತಾ ಇದ್ದೀನಿ ಅಂದ್ರೆ 54 ಲಕ್ಷ ರೈತರು ಈಗ ಹಣವನ್ನ ಪಡ್ಕೊಳ್ತಾ ಇದಾರಲ್ಲ, ಇಷ್ಟು ರೈತರು ಕೂಡ ಬೆಳೆ ಹಾನಿಯನ್ನು ಕೂಡ ಪಡ್ಕೊಳ್ಬಹುದು ಅಂತ ನಾನು ಅಂದಾಜಿನ ಪ್ರಕಾರ ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ರೈತರಿಗೆ ಸಾಲ ಮನ್ನಾ ಆಗತ್ತಾ ಅಥವಾ ಬೆಳೆ ಹಾನಿ ಪರಿಹಾರ ಸಿಗತ್ತಾ? ಈ ರೀತಿ ರಾಜ್ಯದಲ್ಲಿ ಎಲ್ಲ ರೈತರಲ್ಲಿ ಕೂಡ ಪ್ರಶ್ನೆಗಳು ಉಂಟಾಗ್ತಾ ಇದ್ವು. ಅದರಲ್ಲಿ ಈಗ DK ಶಿವಕುಮಾರ್ ಅವರು ಏನ್ ಸ್ಪಷ್ಟನೆ ಕೊಡ್ತಾರೆ, ಸಚಿವ ಸಂಪುಟ ಸಭೆಯನ್ನ ಕರೀತಾರೆ, ಆ ಸಭೆಯಲ್ಲಿ ಏನ್ ನಿರ್ಧಾರ ಆಗತ್ತೆ ಅನ್ನುವಂಥದ್ದು ಬಹಳ ಅಚ್ಚರಿಯಿಂದ ರೈತರು ಕಾಯ್ತಾ ಇದ್ರು. ಹಾಗಾದ್ರೆ ಫೈನಲಿ ಡಿಸಿಷನ್ ಏನ್ ಬಂತು? ಬೆಳೆ ಹಾನಿ ಪರಿಹಾರ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರ ಅಥವಾ ಸಾಲ ಮನ್ನಾ ಆಗತ್ತಾ? ಎರಡರಲ್ಲಿ ಒಂದಂತೂ ಫಿಕ್ಸ್ ಘೋಷಣೆ ಮಾಡಿದ್ದಾರೆ. ಅದು ಏನು ಘೋಷಣೆ ಮಾಡಿದ್ದಾರೆ ಅದನ್ನೆಲ್ಲವೂ ಕೂಡ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಸ್ನೇಹಿತರೆ, ನೀವು ಈ ವಿಡಿಯೋನ ಬರೀ ಕೊನೆವರೆಗೂ ವಾಚ್ ಮಾಡಿ ಅಂತ ನಾನು ಹೇಳೋದಿಲ್ಲ, ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ಸುಮಾರು 30,000 ರೂಪಾಯಿ ನಿಮ್ಮ ಅಕೌಂಟ್ ಗಳಿಗೆ ಬರೋದಿದೆ ಈ ವಿಡಿಯೋ ಮುಖಾಂತರ. ಅಂದ್ರೆ ಈ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅಷ್ಟು ಕನಿಷ್ಠ ಆದ್ರೂ ಸಿಗಬಹುದು. ಅದಕ್ಕಾಗಿ ವಿಡಿಯೋದಲ್ಲಿರ್ತಕ್ಕಂತಹ ವಿಷಯವನ್ನ ತಿಳ್ಕೊಳ್ಳಿ. ಸ್ನೇಹಿತರೆ, ರಾಜ್ಯದಲ್ಲಿ ಮಳೆರಾಯನ ಆಗಮನಕ್ಕಾಗಿ ಎಲ್ಲ ರೈತರು ಕೂಡ ಕಾಯ್ತಾ ಇದ್ರಿ. ಮುಂಗಾರಿನ ಮಳೆ ಆಗ್ತಾ ಇಲ್ಲ. ಸೊ ಹೀಗಾಗಿ ರಾಜ್ಯದ ರೈತರು ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಇನ್ನು ಹೋದ ವರ್ಷದ ನಾವು ತಲೆ ಕೆಡಿಸ್ಕೊಂಡ್ರೆ ಅಲ್ಲಿ 4-5% ಅಷ್ಟು ಮಳೆರಾಯನ ಆರ್ಭಟ ಹೆಚ್ಚಾಗಿತ್ತು. ಹೀಗಾಗಿ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳು ನಾಶ ಆಗಿದ್ವು. ಆ ಬೆಳೆಗಳ ಹಾನಿ ಆಗಿರ್ತಕ್ಕಂತಹ ಒಂದು ಯೋಜನೆಯಲ್ಲಿ ಯಾರು ಅಪ್ಲೈ ಮಾಡಿದ್ರಿ, ಆ ಬೆಳೆ ಹಾನಿ ಆಗ್ತಕ್ಕಂತಹ ಫಲಾನುಭವಿಗಳಿಗೆ CM ಸಿದ್ದರಾಮಯ್ಯನವರು ದುಡ್ಡನ್ನ ಜಮಾ ಮಾಡಿದ್ರು. ಈಗ ಬರ ಪರಿಹಾರವೂ ಕೂಡ ಸಿಗ್ತಾ ಇದೆ. ಮತ್ತು ಯಾರ್ಯಾರು ಬೆಳೆ ಹಾನಿಗೆ ನೀವು ಅರ್ಜಿಯನ್ನ ಈಗ ಸಲ್ಲಿಸ್ತೀರಿ ಅವರಿಗೆ ಬೆಳೆ ಹಾನಿ ಪರಿಹಾರ ಮುಂದಿನ ದಿನದಲ್ಲಿ ಸಿಗತ್ತಂತೆ. ಸಾಲ ಮನ್ನಾ ಆಗತ್ತೆ ಅಂತ ಹೇಳಿದ್ರಿ ಅಂತ ನೀವು ಪ್ರಶ್ನೆಯನ್ನ ಮಾಡಬಹುದು. ಹೌದು, ನಿಮಗೆ ಒಂದು ನಾನು ಹೇಳಿದ್ದೆ, ಸಾಲ ಮನ್ನಾ ಆಗಬಹುದು ಅಥವಾ ಬೆಳೆ ಹಾನಿ ಪರಿಹಾರ ಸಿಗಬಹುದು. ಎರಡರಲ್ಲಿ ಒಂದಾಗತ್ತೆ. ಎರಡೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಬಹುತೇಕ ಬಹಳಷ್ಟು ಗ್ಯಾರಂಟಿಗಳಿದಾವೆ. ಅದರ ಜೊತೆಗೆ ಸಾಕಷ್ಟು ಯೋಜನೆಗಳನ್ನು ಕೂಡ ಸರ್ಕಾರ ನಡೆಸಬೇಕು, ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು. ಈಗ ಇದನ್ನೆಲ್ಲವೂ ಕೂಡ ನಡೆಸ್ಕೊಳ್ತಾ ಹೋಗ್ತಾ ಇರತ್ತೆ. ಅಂತದ್ರಲ್ಲಿ ಸಾಲ ಮನ್ನಾನು ಕೂಡ ಈ ಕಡೆ ಆಗಬೇಕು, ಬೆಳೆ ಹಾನಿ ಪರಿಹಾರವೂ ಕೂಡ ಸಿಗಬೇಕಂದ್ರೆ ಸಾಧ್ಯವಿಲ್ಲ. ಎರಡರಲ್ಲಿ ಒಂದು ಸಿಗಬಹುದಾಗಿತ್ತು. ಅದು ಈಗ ಫೈನಲಿ ಡಿಸಿಷನ್ ಬಂದಾಗಿದೆ. ರಾಜ್ಯ ಸರ್ಕಾರ ಹೇಳ್ತಾ ಇದೆ ಬೆಳೆ ಹಾನಿ ಪರಿಹಾರಕ್ಕಾಗಿ ನಾವು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಈಗ ಬಿಟ್ಟಿದೀವಿ. ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದಾಗಿರತ್ತೆ ಬೇಗನೆ ಅರ್ಜಿಯನ್ನ ಸಲ್ಲಿಸಿ ಅಂತ ತಿಳಿಸಿದ್ದಾರೆ. ಸೊ ಹಾಗಾದ್ರೆ ರಾಜ್ಯದಲ್ಲಿ ಹೊಲಸಾಲು ಈಗ ಎಲ್ಲಿ ಬೆಳೆ ಹಾನಿ ಆಗುವಂತಹ ಸಾಧ್ಯತೆ ಇರತ್ತೆ, ಯಾರಿಗೆ ರೈತರಿಗೆ ನಮ್ಮಲ್ಲಿ ಬೆಳೆ ಹಾನಿ ಆಗಬಹುದಂತಹ ಸಾಧ್ಯತೆ ಇರುತ್ತೆ. ಈಗ ಉದಾಹರಣೆಗೆ ಈಗ ನದಿಯ ಸಮೀಪದಲ್ಲಿ ಹೊಳೆ ಬರುವಂತಹ ಒಂದು ಅನಿವಾರ್ಯತೆ ಇರುತ್ತೆ ಮತ್ತು ಹೆಚ್ಚಾಗಿ ಮಳೆ ಆಗ್ಬಿಟ್ರೆ ಅಲ್ಲಿ ಹೊಳೆಗಳು ಬಂದು ಬಿಡುತ್ತೆ. ಇನ್ನು ಕೆಲವೊಂದಿಷ್ಟು ಕಡೆ ಬರ ಬಿದ್ದಿರ್ತಕ್ಕಂತಹ ಬರ ಬಿದ್ದ ಕಾರಣಕ್ಕಾಗಿ ಬೆಳೆಗಳು ಕೂಡ ಹಾನಿ ಆಗಿಬಿಡುತ್ತೆ. ಸೊ ಇದಕ್ಕಾಗಿ ಬೆಳೆ ಹಾನಿ ಪರಿಹಾರವೂ ಕೂಡ ಸಿಗತ್ತೆ. ಈ ಕಡೆ ಬರ ಬಿದ್ರು ಸಹಿತ ಈ ಕಡೆ ಬೆಳೆ ಹೆಚ್ಚಾಗಿ ಮಳೆ ಆಗಿ ಪ್ರವಾಹ ಬರ್ಲಿ ಅಥವಾ ಇನ್ನಿತರ ಕಾರಣದಿಂದಾಗಿ ಬೆಳೆ ಹಾನಿ ಆದ್ರೂ ಸಹಿತ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗತ್ತೆ. ಈ ಬೆಳೆ ಹಾನಿ ಪರಿಹಾರ NDRF ಕುಸ್ಕಿ ಜಮೀನು ನಿಮ್ದಾಗಿದ್ರೆ 8,500ರಿಂದ ಪ್ರಾರಂಭವಾದ್ರೆ 21,500 ತನಕ ಜಮಾ ಆಗುತ್ತೆ. ಇನ್ನು ನೀರಾವರಿ ಜಮೀನು ಹೆಚ್ಚಿನ ಫಲವತ್ತತೆಯನ್ನ ಹೊಂದಿರತಕ್ಕಂತಹ ಭೂಮಿಗಳು ನಿಮ್ಮದಾಗಿದ್ರೆ ಅವುಗಳಿಗೆ ಸುಮಾರು 31,500 ತನಕ ಕೂಡ ದುಡ್ಡು ಜಮಾ ಆಗಲಿದೆ ಅಂತ ಅಧಿಕೃತ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾದ್ರೆ ನೀವು ಕೂಡ ರೈತರಾಗಿದ್ದು ನಮ್ಮಲ್ಲಿ ಕೂಡ ಹೊಲಸಾಳು ಒಂದು ಜಮೀನುಗಳಿದಾವೆ, ನಮ್ಮಲ್ಲಿ ಕೂಡ ಬೆಳೆ ಹಾನಿ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ನಾವು ಕೂಡ ಅರ್ಜಿಯನ್ನ ಸಲ್ಲಿಸ್ತೀವಪ್ಪ ಅಂತ ಕೇಳೋದಾದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು, ಎಲ್ಲಿ ಹೋಗಿ ಅರ್ಜಿ ಸಬ್ಮಿಟ್ ಮಾಡ್ಬೇಕು ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಬೆಳೆ ಹಾನಿ ಪರಿಹಾರಕ್ಕಾಗಿ ಸಾಮಾನ್ಯವಾಗಿ ಈ ದಾಖಲಾತಿಗಳು ಬೇಕಾಗತ್ತೆ. ಆಧಾರ್ ಕಾರ್ಡ್ ಬೇಕು ರೈತರದು. ಇನ್ನು ಫ್ರೂಟ್ಸ್ ID ಕೂಡ ಬೇಕಾಗತ್ತೆ. ಇನ್ನು ರೈತರ ನೋಂದಣಿ RTC ಬೇಕಾಗತ್ತೆ. ಇದು ಇಂಪಾರ್ಟೆಂಟ್. ಇದು ಎದಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಿಮಗೆ ಪ್ರತಿಯೊಂದು ಯೋಜನೆಗಳು ಬೇಕಂದ್ರೆ ಇದು ಪಹಣಿ ಮತ್ತು ಇದರ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು. ನಿಮ್ಮ ಹೊಲ ಗದ್ದೆಗಳು ಕೂಡ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಹೆಸರಿನಲ್ಲೇ ಉಳಿಬೇಕು, ಪ್ರೊಟೆಕ್ಟ್ ನಲ್ಲಿನೇ ಉಳ್ಕೊಳ್ಬೇಕಂದ್ರೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ.
ಹಾಗಾಗಿ ಇದನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಇದನ್ನ ಲಿಂಕ್ ಮಾಡಿಸ್ಲಿಕ್ಕೆ ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಲಿಂಕ್ ಮಾಡಿಸ್ಕೊಡ್ತಾರೆ. ಇನ್ನು ಜಮೀನಿನ ದಾಖಲಾತಿಗಳು ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು. ಆದ್ರೆ ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗ್ಬೇಕಂದ್ರೆ ಬ್ಯಾಂಕ್ ಪಾಸ್ಬುಕ್ ಬೇಕೇ ಬೇಕು. ಇನ್ನು ಮುಖ್ಯವಾಗಿ ಮೊಬೈಲ್ ಸಂಖ್ಯೆ ಬೇಕು. ಇದು ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಇನ್ನು ಬೆಳೆಯ ವಿವರ, ಯಾವ ಬೆಳೆಯನ್ನ ಬೆಳೆದಿದ್ದೀರಿ, ಮೆಕ್ಕೆಜೋಳ ಬೆಳೆದಿರಾ, ಹುರುಳು ಜೋಳ ಬೆಳೆದಿರಾ, ಸೋಯಾಬೀನು, ನೆಲೆಗಡ್ಡಲೆ, ಹತ್ತಿ, ರಾಗಿ, ಯಾವ ಬೆಳೆಯನ್ನ ಬೆಳೆದಿದ್ದೀರಿ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು. ಇನ್ನು ಬೆಳೆ ಹಾನಿ ಆಗಿರ್ತಕ್ಕಂತಹ ಫೋಟೋಸ್ಗಳು ಕೂಡ ಬೇಕಾಗತ್ತೆ. ಏನಾದ್ರೂ ನಿಮ್ಮ ಹೊಲದಲ್ಲಿ ಈಗ ಬೆಳೆ ಹಾನಿ ಆಗತ್ತಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಫೋಟೋಸ್ ಅನ್ನ ವಿಡಿಯೋಸ್ ಗಳನ್ನ ಮಾಡ್ಕೊಂಡು ಅಧಿಕಾರಿಗಳಿಗೆ ತೋರಿಸ್ಬೇಕಾಗತ್ತೆ. ಇನ್ನು ಬಾಡಿಗೆ ಜಮೀನಲ್ಲಿ ಕೃಷಿ ಮಾಡುತ್ತಿರುವಂತಹ ಸಂಬಂಧಿತ ದಾಖಲಾತಿಗಳು ಬೇಕಾಗತ್ತೆ. ಇಲ್ಲಿ ನೋಡಿ, ಯಾರು ಜಮೀನನ್ನ, ಬೇರೆದವರ ಜಮೀನ್ ಇರುತ್ತೆ, ನಿಮ್ಮ ಹೆಸರಿನಲ್ಲಿ ನಿಮ್ಮದು ಜಮೀನ್ ಇರೋದಿಲ್ಲ, ಇನ್ನೊಬ್ಬರ ಜಮೀನಲ್ಲಿ ನೀವು ಉಳಿಮೆ ಮಾಡಿಕೊಂಡು ನೀವು ತಿಂತೀರಿ, ಅದರಲ್ಲಿ ಒಂದು 25% ಅವರಿಗೆ ಕೊಡೋದು, ಉಳಿದಿರ್ತಕ್ಕಂತಹ ಬೆಳೆಗಳನ್ನ ನೀವು ಅದನ್ನ ಫಲವನ್ನ ಪಡ್ಕೊಳ್ಳೋದು, ಈ ರೀತಿ ಮಾಡ್ತಾ ಇರ್ತೀರಿ ಬೇರೆದವರ ಹೊಲದಲ್ಲಿ ಉಳಿಮೆ ಮಾಡ್ಕೊಂಡು. ಸೊ ಹಾಗಾಗಿ ಆ ಒಂದು ಹೊಲಗಳ ಆಧಾರದ ಒಂದು ಡಾಕ್ಯುಮೆಂಟ್ಸ್ ಗಳು ಕೂಡ ಅಗತ್ಯವಿರುತ್ತೆ. ಈಗ ಸ್ವಂತ ಜಮೀನ್ ಇದ್ದಂತವ್ರು ಆ ಜಮೀನಿನ ಡಾಕ್ಯುಮೆಂಟ್ಸ್ ಇದ್ದೇ ಇರುತ್ತೆ. ಈಗ ಬೇರೆದವರ ಜಮೀನನ್ನ ನೀವು ಇಂತಿಷ್ಟು ವರ್ಷ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತೀರಿ, ಸೊ ಅದರಲ್ಲಿ ಬೆಳೆಕೊಂಡು ನೀವು ತಿಂತಿರ್ತೀರಿ, ಅವ್ರಿಗೊಂದು 1% ಕೊಡ್ತಿರ್ತೀರಿ ಇಂಥದ್ರಾಗ. ಸೊ ನೀವು ಈ ಒಂದು ಡಾಕ್ಯುಮೆಂಟ್ಸ್ ಗಳು ಕೂಡ ಬೇಕಾಗತ್ತೆ ಅಂತ ಇಲ್ಲಿ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ತಿಳಿಸ್ತಾ ಇದೆ. ಇನ್ನು ಸ್ಥಳೀಯ ರೈತರ ಸಂಪರ್ಕ, ಈಗ ಒಂದು ಡೀಟೇಲ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಸರಿಯಾಗಿ ರೆಡಿ ಇಟ್ಕೊಂಡು, ಅದರಲ್ಲಿ ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಕ್ಟಿವ್ ಇರಬೇಕು. ಅಂದ್ರೆ ಅಕೌಂಟ್ ನಲ್ಲಿ ಬರೀ ಟ್ರಾನ್ಸಾಕ್ಷನ್ ಮಾಡಿಸದೆ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿ ಬಿಟ್ರೆ ಅಷ್ಟೇ ಅಲ್ಲ, ಅದರಲ್ಲಿ ನೀವು ದುಡ್ಡನ್ನ ಹಾಕೋದು ತೆಗೆಯೋದು ಮಾಡ್ತಾ ಇರಬೇಕು. ಆಗ ಮಾತ್ರ ನಿಮ್ಮ ಅಕೌಂಟ್ ಆಕ್ಟಿವ್ ಇರುತ್ತೆ. ಇದನ್ನ ನಾನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಯಾಕಂದ್ರೆ ದುಡ್ಡು ಜಮಾ ಆಗಬೇಕಂದ್ರೆ ಸರ್ಕಾರದಿಂದ ನಿಮ್ಮ ಅಕೌಂಟ್ ಆಕ್ಟಿವ್ ಇರಬೇಕು. ಅಕೌಂಟ್ ಆಕ್ಟಿವ್ ಇರಲಿಲ್ಲ ಅಂದ್ರೆ ಆ ದುಡ್ಡು ಹೋಗೋದೇ ಇಲ್ಲ, ಯಾವ ಅಕೌಂಟ್ಗೆ ದುಡ್ಡು ಹಾಕಬೇಕು. ಸೊ ಅದಕ್ಕಾಗಿ ಅಕೌಂಟ್ ಆಕ್ಟಿವ್ ಇಟ್ಕೊಳ್ಳಿ, ಮೇಲಿಂದ ಮೇಲೆಗೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಿ. ಇನ್ನು ಇದರ ಜೊತೆಗೆ ನಿಮ್ಮ RTC ಪಹಣಿ ಇದು ಲಿಂಕ್ ಆಗಿರಬೇಕು. ಗ್ರಾಮ ಪಂಚಾಯತಿಗೆ ಹೋದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು ಲಿಂಕ್ ಮಾಡಿಕೊಡ್ತಾರೆ. ಅಲ್ಲಿ ಆಧಾರ್ ಕಾರ್ಡು, ನಿಮ್ಮ ಪಹಣಿ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದುಕೊಂಡು ಹೋದ್ರೆ ಅವ್ರು ಲಿಂಕ್ ಮಾಡಿಸ್ಕೊಡ್ತಾರೆ. ಅದನ್ನ ನೀವು ಮಾಡ್ಲೇಬೇಕಾದಂತಹ ಕೆಲಸ. ಸೊ ಇನ್ನು ನೀವು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಈ ಒಂದು ಅಗತ್ಯ ಬೇಕಾದಂತಹ ಇಲಾಖೆಗಳಿಗೆ ಹೋಗ್ಬೇಕಾಗತ್ತೆ. ಈಗ ಸಂಪರ್ಕ ಕೇಂದ್ರ, ಈಗ ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಭೇಟಿ ಕೊಡ್ಬೇಕಂತ ಹೇಳಿದ್ದಾರೆ. ಜೊತೆಗೆ ಗ್ರಾಮ ಲೆಕ್ಕಾಧಿಕಾರಿಗಳು, ನಾನು ಆಗ್ಲೇ ಹೇಳಿರುವ ಹಾಗೆ ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಹೋದ್ರು ಸಹಿತ ಇದನ್ನ ಅರ್ಜಿ ಹಾಕಿ ಕೊಡ್ತಾರೆ. ಇನ್ನು ಕಂದಾಯ ಇಲಾಖೆದವರೆಗೂ ಕೂಡ ಸಂಪರ್ಕಿಸಬಹುದು. ಇದಷ್ಟೇ ಅಲ್ಲದೆ ನೀವು ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರಗಳಿಗೂ ಕೂಡ ಹೋದ್ರೂ ಸಹಿತ ಅಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ಬಿಟ್ರೆ ನಿಮಗೆ ಬೆಳೆ ಹಾನಿ ಆದಂತಹ ಪರಿಹಾರ ಮುಂದಿನ ದಿನದಲ್ಲಿ ಸಿಗತ್ತೆ. ಸದ್ಯಕ್ಕೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ, ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ. ನೀವು ಅರ್ಜಿಯನ್ನ ಸಲ್ಲಿಸ್ಬಿಟ್ರೆ ಮುಂದಿನ ದಿನದಲ್ಲಿ ಬೆಳೆ ಹಾನಿ ಪರಿಹಾರ ನಿಮಗೆ ಒದಗಿಸಿ ಕೊಡಲಾಗತ್ತೆ. ಸೊ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನ ಬೇಗ ಸಲ್ಲಿಸಿ. ಸೊ ನೋಡೋಣ, ಈಗಾಗಲೇ ಸಲ್ಲಿಸಿದವರು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ನಿಮ್ಮ ಜಿಲ್ಲೆ ಯಾವುದು, ತಾಲೂಕು ಯಾವ್ದಂತ. ಸದ್ಯಕ್ಕೆ ಅರ್ಜಿಯನ್ನ ಕರೆದಿದ್ದಾರೆ, ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಡಾಕ್ಯುಮೆಂಟ್ಸ್ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕೆಲ್ಲವೂ ಕೂಡ ಹೇಳಿದ್ದೀನಿ. ಇನ್ನೇನೇ ಪ್ರಶ್ನೆಗಳಿದ್ರು ಸೊ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡೋದ್ರ ಸಹಿತ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಸೊ ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಈ ವಿಷಯವನ್ನ ಎಲ್ಲ ರೈತರಿಗೆ ಶೇರ್ ಮಾಡಿ.